ಮಾಜಿ ಸಿಎಂ ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಜೀವನ ಪೂರೈಸಿದ ಹಿನ್ನೆಲೆ ಅಭಿಮಾನಿಗಳು ಮೇ 9ರಂದು ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಿಯೋಜಿತ ಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಸಿದ್ಧತೆಗಳ ವೀಕ್ಷಣೆ ಮಾಡಿದ್ರು. ಚಿತ್ರದುರ್ಗ ಹೊರವಲಯದ ಮಾದಾರ ಚೆನ್ನಯ್ಯ ಗುರುಪೀಠದ ಬಳಿ ಮೇ 9ರಂದು ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಸಲು ಅಭಿಮಾನಿಗಳು ಹಾಗೂ ಬಿಜೆಪಿ ಮುಖಂಡರು ನಿರ್ಧರಿಸಿದ್ದು, ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ನಿಯೋಜಿತ ಸ್ಥಳಕ್ಕೆ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಸಿದ್ಧತೆ ವೀಕ್ಷಣೆ ಮಾಡಿದ್ರು. ಊಟದ ಪೆಂಡಲ್, ಕಾರ್ಯಕ್ರಮ ವೇದಿಕೆ, ಜನರಿಗೆ ಆಸನ ವ್ಯವಸ್ಥೆ, ಕುಡಿಯುವ ನೀರು ಸೇರಿದಂತೆ ಪಾರ್ಕಿಂಗ್ ವ್ಯವಸ್ಥೆ ಪರಿಶೀಲನೆ ಮಾಡಿದ್ರು. ಚಿತ್ರದುರ್ಗ ಎಲ್ಲರಿಗೂ ಸಮೀಪ ಸ್ಥಳವಾದ್ದರಿಂದ ಇಲ್ಲಿಯೇ ಕಾರ್ಯಕ್ರಮ ನಡೆಸಲಾಗುತ್ತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದು, ಧೀಮಂತ ನಾಯಕನ ಅಭಿಮಾನೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಅಂದ್ರು. ದಲಿತರು, ಬಡವರು, ರೈತರ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದು ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಅಂತೇಳಿ ಬಯಸಿದವರಲ್ಲ. ಆದರೆ ಕಾಲಕ್ರಮೇಣ ನಾಡಿನ ಜನತೆ ಯಡಿಯೂರಪ್ಪನವರಲ್ಲಿ ನಾಯಕತ್ವ ಗುಣವನ್ನು ಗುರುತಿಸಿ, ಬಡವರ ಪರವಾಗಿರ್ತಕ್ಕಂಥ ಕಾಳಜಿಯನ್ನು ಗುರುತಿಸಿ ಅವರನ್ನು ಅಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿನೇ ಸನ್ಮಾನ್ಯ BS ಯಡಿಯೂರಪ್ಪನವರ ವಿಶೇಷತೆ ಏನಪ್ಪ ಅಂತೇಳಿದರೆ, ಅವರ ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ, ಪರಿಶ್ರಮದಿಂದ ಜನರ ವಿಶ್ವಾಸನ ಗೆದ್ದು ಜನನಾಯಕರಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಅವರು. ಇವತ್ತು ಅವ್ರು ಯಾವುದೇ ಒಂದು ಅಧಿಕಾರ ಸ್ಥಾನಮಾನ ಇಲ್ಲದೆ ಹೋದರೂ ಸಹ ಇವತ್ತು ಕೂಡ ಜನರು ಅವರನ್ನು ಬಯಸ್ತಾರೆ. ಎಲ್ಲೇ ಹೋದರೂ ಕೂಡ ಯಡಿಯೂರಪ್ಪನವರು ಬರಬೇಕು ಅಂತೇಳಿ ಬಯಸ್ತಾರೆ. ಇದು ಈ ನಾಡಿನ ಜನರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಯಡಿಯೂರಪ್ಪನವರು. ಆ ಕಾರಣಕ್ಕಾಗಿಯೇ ಅಂಥ ಒಬ್ಬ ಅಪ್ರತಿಮ ಹೋರಾಟಗಾರ, ಅವರ ಒಂದು ಹೋರಾಟ ಇಂದಿನ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಒಂದು ಪ್ರೇರಣೆ. ನಮ್ಮಂಥ ಬೆಳೀತಾ ಇರತಕ್ಕಂಥ ರಾಜಕಾರಣಿಗಳಿಗೆ ಪ್ರತಿಯೊಬ್ಬರು ಕೂಡ ಅವ್ರ ಪ್ರೇರಣೆ. ಹಾಗಾಗಿ ಅವರ ಒಂದು 50 ವರ್ಷದ ಒಂದು ಈ ರಾಜಕೀಯ ಪಯಣ ಅರ್ಥಪೂರ್ಣವಾಗಿ ಎಲ್ಲ ಸಮಾಜ, ಎಲ್ಲ ವರ್ಗದ ಗುರು ಹಿರಿಯರನ್ನು ಸೇರಿಸಿ ಒಂದು ಕಡೆ ನಾಡಿನ ಮೂಲೆಗಳಿಂದ ಇವತ್ತು ಅವರ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅಪೇಕ್ಷೆನ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಈ ಜಿಲ್ಲೆಗಳ ಎಲ್ಲ ಪ್ರಮುಖರ ಸಭೆಯನ್ನು ಕೂಡ ನಾನು ಹೊಸಪೇಟೆನಲ್ಲಿ ಕರೆದಿದ್ದೆ. ನಮ್ಮ ನಿರೀಕ್ಷೆಗೂ ಮೀರಿ ಅಲ್ಲಿ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಕನಿಷ್ಠ 1.5 ಲಕ್ಷ ಜನ ಈ 3 ಜಿಲ್ಲೆಗಳಿಂದಲೇ ಬರೋರಿದ್ದಾರೆ. ಆ ರೀತಿ ಒಂದು ಒಳ್ಳೆಯ ವಾತಾವರಣ ಇಡೀ ರಾಜ್ಯಾದ್ಯಂತ ನಿರ್ಮಾಣ ಆಗ್ತಾಯಿದೆ. ಭಾಳ ವಿಶೇಷ ಅಂತ ಹೇಳಿದ್ರೆ, ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರುವಂತಹ ನಮ್ಮ ರಾಷ್ಟ್ರೀಯ ನಾಯಕರು, ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿಯವರು ಇಲ್ಲ ಯಡಿಯೂರಪ್ಪನವ್ರ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು, ನಾನು ಬಂದೇ ಬರ್ತೇನೆ ಅಂಥೇಳಿ ಅವರು ಕೂಡ ಬರ್ತಾ ಇರುವಂಥದ್ದು ನಮಗೆಲ್ಲರೂ ಕೂಡ ತುಂಬ ಸಂತೋಷ ತಂದುಕೊಟ್ಟಿದೆ. ನಾಡಿನ ಎಲ್ಲ ಜಗದ್ಗುರುಗಳು, ಎಲ್ಲ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಈ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ಭವ್ಯವಾಗಿರ್ತಕ್ಕಂಥ ಅಭಿಮಾನೋತ್ಸವ ನೆರವೇರಲಿದೆ. ಸರ್, ಇವತ್ತು ಯಡಿಯೂರಪ್ಪನವ್ರನ್ನ ರಾಜ್ಯದ ಜನ ಹೇಗೆ ಗುರುತಿಸ್ತಾರೋ, ಯಡಿಯೂರಪ್ಪನವರು ರಾಜ್ಯಾದ್ಯಂತ ಸಂಚರಿಸಿದಂತಹ ಅಂಬಾಸಿಡರ್ ಕಾರ್ CKR 45 ಅದನ್ನು ಕೂಡ ಜನ ಇವತ್ತಿಗೂ ಕೂಡ ನೆನ್ಪಿಡ್ಕೊಂಡಿದ್ದಾರೆ. ಹಾಗಾಗಿ ಆ ಯಡಿಯೂರಪ್ಪನವರು ಓಡಾಡಿದಂಥ ಅಂಬಾಸಿಡರ್ ಕಾರ್ ಅದು ಕೂಡ ಇಲ್ಲಿ ಇರ್ತದೆ ಅವತ್ತು. ಸರ್, ಈಗ ಬಿಜೆಪಿ ಪಕ್ಷದ ನಡೀತಕ್ಕಂಥ ಕಾರ್ಯಕ್ರಮನ ಅಥವಾ ಅಭಿಮಾನಿಗಳ ಮಾಡ್ತಕ್ಕಂಥ ನಾಡಿನ ಎಲ್ಲ ಹಿರಿಯರು, ಗುರುಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಮತ್ತು ಅಭಿಮಾನಿಗಳ ಬೆಂಬಲದಿಂದ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಪಕ್ಷಾತೀತವೂ ಹೌದು. ರಾಜ್ಯದ ಲಕ್ಷಾಂತರ ಅಭಿಮಾನಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. JDSನ ಅದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆಲಸ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ. ಅಮಿತ್ ಶಾ ಆಗಮನಕ್ಕೆ ಇಲ್ಲಿ ಕೆಲವರು ಗೋ ಬ್ಯಾಕ್ ಅಮಿತ್ ಶಾ ಅಂತಕ್ಕಂಥ ಚಳವಳಿ ಆರಂಭ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮದಕರಿ ಥೀಮ್ ಪಾರ್ಕ್ ಭರವಸೆ ಇಲ್ಲಿವರೆಗೆ ಈಡೇರಿಲ್ಲ ಅಂತ ಕೆಲವರು ಕಾಂಗ್ರೆಸ್ ಪುಡಾರಿಗಳು ಸಹಿಸ್ಕೊಳ್ಳೋಕ್ಕಾಗದೆ ಈ ಥರ ಮಾಡ್ತಾ ಇರ್ಬೋದು. ಖಂಡಿತ ಏನು ಅಮಿತ್ ಶಾಜಿ ಅವ್ರು ಹೇಳಿರ್ತಾರೆ ಅದನ್ನು ಯಾವ ರೀತಿ ಅವ್ರು ಏನು ಭರವಸೆ ಕೊಟ್ಟಿದ್ದಾರೆ ಅದು ಆಗೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅದನ್ನು ಹಾಕ್ತೇವೆ, ಆಗೋ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಥ್ಯಾಂಕ್ ಯು.